ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಇದೆ. ಹಾಗೆಯೇ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಚೆಕ್ ಮಾಡಬಹುದು ನೀವು. ಯಾವುದೇ ರೀತಿಯ ಡೌಟ್ ಬೇಡ. ಯಶವಂತಪುರ ಮಾರ್ಕೆಟ್ ಬಗ್ಗೆ ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಇವತ್ತಿನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಹಾಗೆಯೇ ಈರುಳ್ಳಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀವಿ, ಚೆಕ್ ಮಾಡಿ. ಅದು ಕೂಡ ಅಮೌಂಟ್ ಕೂಡ ಇವತ್ತು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಅಮೌಂಟ್ ಕೂಡ ಜಾಸ್ತಿ ಆಗಿದೆ. ಚೆಕ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ಬಂದು ಮಾರಬಹುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 2nd 7, 2025 ಬುಧವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋಗಳನ್ನ ಶೇರ್ ಮಾಡಿ. ಹಾಗೆಯೇ ನೀವು ಎವ್ರಿ ಮಾರ್ನಿಂಗ್ 9 o'clock ಒಳಗಡೆ ನಮ್ಮ ವಿಡಿಯೋಗಳನ್ನ ನೀವು ಚೆಕ್ ಮಾಡಬೇಕಂದ್ರೆ ನೀವು ಕೂಡ ವಾಟ್ಸಪ್ ಗ್ರೂಪ್ಗೆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆದರೆ ನೀವು ಮಾರ್ನಿಂಗ್ 9 o'clock ಒಳಗಡೆ ಎಲ್ಲ ವೀಡಿಯೋಗಳನ್ನೂ ಚೆಕ್ ಮಾಡಬಹುದು. ಹಾಗೆಯೇ ನಿಮಗೆ ಬೇಕಾಗಿರುವಂತಹ ರೇಟಲ್ಲೇ ನೀವು ಕೊಂಡ್ಕೊಳ್ಬಹುದು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 11 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ನೋಡಬಹುದು ಚಿಕ್ಕ ಸೈಜಲ್ಲಿದ್ದಾವೆ. ಇದು 18 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೋಡಬಹುದು ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದೊಳ್ಳೆ ಆಲೂಗಡ್ಡೆ ರೇಟು ಇದೆ. ಹಾಗೆಯೇ ಆಲೂಗಡ್ಡೆ ಕ್ವಾಲಿಟಿನೂ ಚೆನ್ನಾಗಿದ್ದಾವೆ. ನೋಡಬಹುದು ಇದು 16 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ಸೊ ಚೆಕ್ ಮಾಡ್ತಾ ಹೋಗಿ. ಇದು 23 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2300 ರೂಪೀಸ್ ಆಗುತ್ತೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಆಲೂಗಡ್ಡೆ ರೇಟು ಇದಾಗಿದೆ. ಸೊ ಚೆಕ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ನೀವು ಬಂದವಾಗ ಕೊಂಡ್ಕೊಳ್ಬಹುದು. ಇದು 17 ರೂಪಾಯಿ kg ಇದೆ. 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಗೆ. ಸೊ ಚೆಕ್ ಮಾಡಬಹುದು ನೀವು. ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು 23 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 2300 ರೂಪೀಸ್ ಆಗುತ್ತೆ. ನೀವು ಹೊಸದಾಗಿ ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಅಂಗಡಿ ಹಾಕ್ತೀನಿ ಅಂದ್ರೂ ಕೂಡ ಯಶವಂತಪುರ ಮಾರ್ಕೆಟಿಂದ ನೀವು ತೊಗೊಂಡು ಹೋಗಿ ಅಂಗಡಿ ಹಾಕಬಹುದು. ಒಂದೊಳ್ಳೆ ಬಿಸ್ನೆಸ್ ನಡೆಯುತ್ತೆ. ಇದು 24 ರೂಪಾಯಿ kg ಇದೆ. 2400 ರೂಪಾಯಿ ಕ್ವಿಂಟಲ್ ಆಗುತ್ತೆ. ಇದು 25 ರೂಪಾಯಿ kg ಇದೆ. 2500 ರೂಪಾಯಿಗೆ 1 ಕ್ವಿಂಟಲ್ ನಿಮಗೆ ಸಿಗುತ್ತೆ. ನೋಡಬಹುದು ಬಿಗ್ ಸೈಜಲ್ಲಿ ಇರುವಂತಹ ಆಲೂಗಡ್ಡೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಸೊ ನಿಮಗೆ ಚಿಪ್ಸ್ ಆಲೂಗಡ್ಡೆ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿತ್ತು. ನಿಮಗೆ 11, 15, 16 ರೂಪಾಯಿಂದ ಶುರುವಾಗಿರೋದು 24, 25 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 30 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 3000 ರೂಪೀಸ್ ಆಗುತ್ತೆ. ನೋಡಬಹುದು ನೀವು. ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗ್ಬೋದು. ಇದು 28 ರೂಪಾಯಿ kg ಇದೆ. 2800 ರೂಪಾಯಿ ಕ್ವಿಂಟಲ್ ಆಗುತ್ತೆ. 60 kgಯ ಬ್ಯಾಗ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ಸಿಗುತ್ತೆ. ಸೊ ಚೆಕ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗ್ಬೋದು. ಸೊ ಎರಡೇ ವಿಡಿಯೋ ಹಾಕಿದ್ದೀನಿ, ನೋಡಬಹುದು. ನಿಮಗೆ ಶುಂಠಿ ರೇಟು ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಒಂದೇ ರೇಂಜಲ್ಲಿ ನಡೀತಾ ಇದೆ. ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 45 ರೂಪಾಯಿ kg ಇದೆ. ನೋಡಬಹುದು ನೀವು. ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ. 45 ರೂಪಾಯಿಗೆ 1 kg ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಇದು 60 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು 60 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಚೆಕ್ ಮಾಡಿಬಿಟ್ಟು ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಂಡು ಹೋಗ್ಬೋದು. ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು. ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇದು 75 ರೂಪಾಯಿಗೆ 1 kg ಸಿಗ್ತಾ ಇದೆ. 75 ರೂಪೀಸ್ ಪರ್ kg ನಿಮಗಿದು ಸಿಗ್ತಾ ಇದೆ. ನೋಡಬಹುದು ಪ್ರತಿ 1 kgಗೂ 75 ರೂಪಾಯಿ ಆಗುತ್ತೆ. 1 ಕ್ವಿಂಟಲ್ನ ನೀವು ನೋಡಿ ಕೊಂಡ್ಕೊಂಡು ಹೋಗಬಹುದು. ಇದು 85 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು. ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು. ಯಾವಾಗ ಯಶವಂತಪುರ ಮಾರ್ಕೆಟಿಗೆ ಬರಬೇಕು, ಹಾಗೆ ಎಷ್ಟು ಕೊಂಡ್ಕೊಂಡು ಹೋಗಬಹುದು, ಅಥವಾ 50 kg ಬ್ಯಾಗ್ ಸಿಗುತ್ತಾ ಸಿಗಲ್ವೋ, ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಆಗಿತ್ತು. ಸೊ ಈ ಬೆಳ್ಳುಳ್ಳಿ ರೇಟು ನಿಮಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಮೂಲಕ ನೀವು ಕೇಳಬಹುದು. ರಿಪ್ಲೈ ಕೂಡ ಅದೇ ತಕ್ಷಣವೇ ಬರುತ್ತೆ. ಸೊ ನೋಡ್ಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಂಡು ಹೋಗಬಹುದು ಅಥವಾ ಮಾರಬಹುದು. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕಂದ್ರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೀವು ಯಾವ ಅಂಗಡಿಗೆ ತರಬೇಕು ಅಥವಾ ನಿಮಗೆ ಗೇಟ್ ಪಾಸ್ ಸಿಗುತ್ತೋ ಸಿಗಲ್ವೋ ಅನ್ನೋದು ಯಾವುದೇ ರೀತಿ ಡೌಟ್ ಬೇಡ. ನೀವು ಕಾಲ್ ಮಾಡಿದ್ರೆ ನಿಮಗೆ ಎಲ್ಲ ರೀತಿ ಮಾಹಿತಿ ಸಿಗುತ್ತೆ. ಹಾಗೆಯೇ ಗೇಟ್ ಪಾಸ್ ಕೂಡ ಸಿಗುತ್ತೆ. ಸೊ ನೀವು ರೈತರು ದೂರದಿಂದ ಬರ್ತಾ ಇದ್ದೀರಾ ಅಂದರೆ ನೈಟು ನೀವು ಲೋಡ್ ಮಾಡಿಕೊಂಡು ಮಾರ್ನಿಂಗ್ ಎಲ್ಲ ಬರಬಹುದು ಯಶವಂತಪುರ ಮಾರ್ಕೆಟ್ಗೆ. ಸೊ ಇದು ಒಂದೊಳ್ಳೆ ವೇ ಆಗುತ್ತೆ. ನೋಡಿಕೊಂಡು ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇವಾಗ ಯಶವಂತಪುರ ಮತ್ತು ದಾಸಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ.
ನೀವು ಇವಾಗ ನೋಡ್ತಿರೋದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಪೊಟ್ಯಾಟೊ 20,864 ಬ್ಯಾಗ್ಸ್ ಬಂದಿದೆ, ಗಾರ್ಲಿಕ್ 3,706 ಬ್ಯಾಗ್ಸ್ ಬಂದಿದೆ, ಜಿಂಜರ್ 892 ಬ್ಯಾಗ್ಸ್ ಬಂದಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರಕ್ಕೆ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಆಗಿದೆ. ನೋಡಿದ್ರಲ್ವ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೆಲ್ಪ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಬೇರೆ ಯಾವುದೇ ಮಾರ್ಕೆಟ್ಗೆ ತಗೊಂಡು ಹೋಗಿ ನೀವು ಮೋಸ ಹೋಗೋದ್ರಕ್ಕಿಂತ ಯಶವಂತಪುರಕ್ಕೆ ನೀವು ತರೋದ್ರಿಂದ ನಿಮಗೆ RMC ಕಡೆಯಿಂದ ಏನು ಅಮೌಂಟು ಕೊಡಬೇಕು ಅನ್ನೋದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದು ಕೊಟ್ಟೇ ಕೊಡ್ತಾರೆ. ಇದರಿಂದಾಗಿ ನೀವು ಯಾವುದೇ ರೀತಿ ಮೋಸ ಹೋಗೋದಿಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.